ಚಿತ್ರದುರ್ಗದ ಬಳಿ ಭೀಕರ ರಸ್ತೆ ಅಪಘಾತ ಘಟನೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಕಾರ್ಯಾಚರಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಮೃತಪಟ್ಟವರು ಮತ್ತು ಈ ಬಸ್ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದವರು ಮತ್ತೆ ಗಾಯಾಳುಗಳಿಗೆ ಸಂಬಂಧಪಟ್ಟಂತೆ ಅವರವರ ಸಂಬಂಧಿಕರಿಗೆ ಕುಟುಂಬಸ್ಥರಿಗೆ ಮಾಹಿತಿಯನ್ನು ನೀಡಲಾಗಿದೆ. ಇದರದೊಂದು ಅಪಘಾತ ಸಂಭವಿಸಿದೆ. ಸದ್ಯದ ಸಿಚುವೇಶನ್ಸ್ ಏನಿದೆ ಅನ್ನೋದನ್ನು ವಿವರಿಸಿದ್ದಾರೆ. ಕುಟುಂಬಸ್ಥರು ಈಗೆಲ್ಲರೂ ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ ಮತ್ತು ಕೆಲವರು ಆಸ್ಪತ್ರೆಗೆ ಭೇಟಿ ಕೊಡ್ತಾ ಇದ್ದಾರೆ. ಯಾಕಂದರೆ ಗಾಯಾಳುಗಳು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡ್ಕೊಳ್ತಾ ಇರೋದ್ರಿಂದ ಇನ್ನು ಮೃತದೇಹಗಳನ್ನು ಸ್ಥಳೀಯ ಆಸ್ಪತ್ರೆಗೆ ರವಾನೆ ಮಾಡಲಾಗ್ತಾ ಇದೆ. DNA ಟೆಸ್ಟ್ ಅನ್ನು ಮಾಡಬೇಕಾಗತ್ತೆ. ಯಾಕಂದರೆ ಮೃತದೇಹಗಳ ಗುರುತು ಪರಿಚಯವೂ ಸಿಗದಂಥ ಪರಿಸ್ಥಿತಿಯಲ್ಲಿ ಮೃತದೇಹಗಳಿರೋದ್ರಿಂದ DNA ಟೆಸ್ಟ್ ಅನ್ನು ಮಾಡಲಾಗತ್ತೆ. ಈಗಾಗಲೇ DNA ಟೀಮ್ ಕೂಡ ಬೆಂಗಳೂರಿಂದ ಈ ಚಿತ್ರದುರ್ಗಕ್ಕೆ ತೆರಳಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಘಟನೆಗೆ ಸಂಬಂಧಪಟ್ಟಂತೆ ಘಟನೆ ಹೇಗಾಯಿತು, ಏನು ಗೆತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಬಟ್ ಗಾಯಾಳುಗಳು ಮತ್ತು ಮೃತಪಟ್ಟವರು ಇವ್ರುಗಳಿಗಾಗಿ ಇದೀಗ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು, ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಇನ್ನೊಮ್ಮೆ ಕೆತ್ತು ಬಿಟ್ಟಿದ್ರೆ ಎಷ್ಟು ಫ್ರೀ ಆಗ್ಬಿಡೋದು. ಏನು ಬಿಡೆ ಮಾಡಿ ಇಲ್ಲ ಮಾಡ್ರಿ. ಘಟನೆಯಲ್ಲಿ ಒಂದು ಮಗುವಿನ ಕಳೇಬರ ರೀತಿಯಲ್ಲಿ ಸಿಕ್ಕಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದನ್ನು ವೈದ್ಯಕೀಯ ಪರೀಕ್ಷೆಗೆ ಕಳಿಸಿ ಪತ್ತೆ ಹಚ್ಚಲಾಗತ್ತೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಈಗಾಗಲೇ ಎಲ್ಲ ತನಿಖಾ ತಂಡಗಳು ಇಲ್ಲಿಗೆ ಆಗಮಿಸಿದೆ ಅನ್ನೋದನ್ನು ಕೂಡ ತಿಳಿಸಲಾಗಿದೆ ಅಧಿಕಾರಿಗಳು. ಬೆಂಗಳೂರಿನಿಂದ DNA ಪರೀಕ್ಷಾ ತಂಡ ಕೂಡ ಆಗಮಿಸಿರೋದು. ಆದಷ್ಟು ಬೇಗ ಮರಣೋತ್ತರ ಪರೀಕ್ಷೆ ನಡೆಸಿ ಮೃತದೇಹಗಳನ್ನು ಹಸ್ತಾಂತರ ಮಾಡ್ತೀವಿ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಡೀಟೇಲ್ಸನ್ನು ಪಡ್ಕೊಳ್ತೀವಿ, ಮೃತದೇಹಗಳನ್ನು ಹಸ್ತಾಂತರ ಮಾಡ್ತೀವಿ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಇನ್ನು ಇದು ಬೆಳಗಿನ ಜಾವ 1:30-2 ಗಂಟೆ ಸುಮಾರಿಗೆ ನಡೆದಿರುವಂಥ ಘಟನೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಮತ್ತು ಈ ಚಾಲಕನ ನಿರ್ಲಕ್ಷ್ಯವೇ, ಕಂಟೇನರ್ನ ಚಾಲಕನ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಕೂಡ ಮಾಹಿತಿ ಸಿಗ್ತಾ ಇರೋದು. ಡಿವೈಡರ್ ದಾಟಿ ಬಂದು ಡಿಕ್ಕಿ ಹೊಡೆದಿರೋದು. ಸದ್ಯದ ಮಾಹಿತಿಯ ಪ್ರಕಾರ ಸದ್ಯ ಎಲ್ಲ ಕ್ಲಿಯರ್ ಮಾಡೋ ಕೆಲಸವನ್ನು ಮಾಡಲಾಗ್ತಾ ಇದೆ. ಗಾಯಾಳು ಬಿಟ್ಟು ಸಂಪರ್ಕಕ್ಕೆ ಯಾರ್ಯಾರು ಸಿಗ್ತಾ ಇಲ್ಲ ಅಂತ ಅಂದರೆ, ಬಸ್ನ ದುರಂತದಲ್ಲಿ ಗಾಯಾಳುಗಳನ್ನು ಬಿಟ್ಟು ಸಂಪರ್ಕಕ್ಕೆ ಸಿಗದವರ ಹೆಸರು ಬಿಂದು, ಮಾನಸ, ನವ್ಯ, ನಸ್ರತ್ ಹುನ್ನೀಸಾ, ಸೈಯದ್ ಜಮೀರ್, ರಶ್ಮಿ. ಇವರು ಇಷ್ಟು ಜನನು ಕಾಂಟ್ಯಾಕ್ಟಿಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು 7 ಮಂದಿ ಗೋಕರ್ಣಕ್ಕೆ ಹೊರಟಿದ್ದಂಥ ಸ್ನೇಹಿತರು ಕೂಡ ಈ ಬಸ್ನಲ್ಲಿ ಇದ್ದರು. ಬೆಂಗಳೂರಿನ ಮಾವಳ್ಳಿಯಿಂದ 7 ಮಂದಿ ಸ್ನೇಹಿತರು ಗೋಕರ್ಣ ಟ್ರಿಪ್ಗೆ ಹೊರಟಿದ್ರು. ಈ ಪೈಕಿ 2 ದುರ್ಘಟನೆಯಲ್ಲಿ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಓರ್ವ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಾರೆ. ಅವರನ್ನು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಗಾಯಾಳು ಮಂಜುನಾಥ್ಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಗಾಯಾಳು ಮಂಜುನಾಥ್, ಸಂಧ್ಯಾ H, ಶಶಾಂಕ್ HV, ದಿಲೀಪ್, ಪ್ರೀತೀಶ್ವರನ್, ಬಿಂದು, ಕವಿತಾ ಇವರು ಗೋಕರ್ಣಕ್ಕೆ ಹೊರಟಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇನ್ನು ಇದಕ್ಕೆ ಅನೇಕ ಗಣ್ಯರು ಕಂಬನಿ ಮಿಡಿತಾ ಇದ್ದಾರೆ, ಸಂತಾಪ ಸೂಚಿಸ್ತಾ ಇದ್ದಾರೆ. ಚಿತ್ರದುರ್ಗದಲ್ಲಿ ನಡೆದಂಥ ಬಸ್ ದುರಂತಕ್ಕೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಕೂಡ ಕಂಬನಿ ಮಿಡ್ತಿದ್ದಾರೆ. DK ಶಿವಕುಮಾರ್ ಅವರು ಬೆಂಗಳೂರಿನಿಂದ ಗೋಕರ್ಣಕ್ಕೆ ತೆರಳುತ್ತಾ ಇದ್ದ ಬಸ್ಸು ಮತ್ತು ಟ್ರಕ್ ನಡುವೆ ಹಿರಿಯೂರು ಬಳಿ ಅಪಘಾತ ಸಂಭವಿಸಿದೆ. 15ಕ್ಕೂ ಹೆಚ್ಚು ಜನರು ಸಜೀವ ದಹನಗೊಂಡಿರುವ ಸುದ್ದಿ ತಿಳಿದು ತೀವ್ರ ಆಘಾತ ಆಗಿದೆ. ಮೃತಪಟ್ಟವರಿಗೆ ನನ್ನ ಸಂತಾಪಗಳನ್ನು ತಿಳಿಸ್ತೇನೆ. ಗಾಯಾಳುಗಳು ಶೀಘ್ರ ಗುಣಮುಖ ಆಗಲಿ ಅಂತ ಹಾರೈಸ್ತೇನೆ
ಇಂಥ ದುರಂತಗಳು ಮರುಕಳಿಸದೇ ಇರಲಿ ಅಂತ ತಮ್ಮ ಎಕ್ಸ್ ಅಕೌಂಟ್ನಲ್ಲಿ ಟ್ವೀಟ್ ಮಾಡಿದ್ದಾರೆ. ಇನ್ನು ವಿಜಯೇಂದ್ರ ಅವರು ಚಿತ್ರದುರ್ಗದ ಬಳಿ ಖಾಸಗಿ ಸ್ಲೀಪರ್ ಕೋಚ್ ಬಸ್ ಹೊತ್ತಿ ಉರಿದು 10ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಎನ್ನುವ ಆಘಾತಕಾರಿ ಸುದ್ದಿ ಅತೀವ ದುಃಖವನ್ನು ತಂದಿದೆ. ಈ ಭೀಕರ ದುರಂತದಲ್ಲಿ ವಿಧಿವಶರಾದವರಿಗೆ ದೇವರು ಸದ್ಗತಿ ಕರುಣಿಸಲಿ, ಗಾಯಾಳುಗಳು ಆದಷ್ಟು ಶೀಘ್ರದಲ್ಲಿ ಪೂರ್ಣ ಗುಣಮುಖ ಆಗಿ ಚೇತರಿಸಿಕೊಳ್ಳಲಿ ಅಂತ ಪ್ರಾರ್ಥಿಸ್ತೇನೆ ಅಂತ ಇದೇ ಸಂದರ್ಭದಲ್ಲಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಇನ್ನು ಮೃತದೇಹಗಳನ್ನು ಗುರುತು ಪತ್ತೆ ಹಚ್ಚೋದೇ ಈಗ ಒಂದು ಚಾಲೆಂಜಿಂಗ್ ಆಗಿರೋದು, ಕಷ್ಟದ ಕೆಲಸ ಆಗಿರೋದು. ಮೃತದೇಹ ಪತ್ತೆ ಹಚ್ಚೋದೇ ದೊಡ್ಡ ಸವಾಲಿನ ಕೆಲಸ ಆಗಿದೆ. ಯಾಕಂದರೆ ಮೃತದೇಹಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರೋದ್ರಿಂದ ಗುರುತು ಪತ್ತೆ ಮಾಡೋದು ಕಷ್ಟ. ಪೊಲೀಸ್ ಅಧಿಕಾರಿಗಳ ಮಾಹಿತಿ ಪ್ರಕಾರ ಈಗಾಗಲೇ DNA ಪರೀಕ್ಷಾ ತಂಡ ಸ್ಥಳಕ್ಕೆ ದೌಡಾಯಿಸಿದೆ. ಬಸ್ನಲ್ಲಿದ್ದ ಇನ್ನೂ 3 ಜನ ಮಿಸ್ಸಿಂಗ್ ಆಗಿದ್ದು ಪೊಲೀಸರಿಂದ ಪತ್ತೆ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಬಸ್ನಲ್ಲಿದ್ದಂಥ ಒಟ್ಟು 33 ಪ್ರಯಾಣಿಕರಲ್ಲಿ 25 ಮಂದಿ ಬದುಕುಳಿದಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇನ್ನು ಹಿರಿಯೂರು ಬಸ್ ದುರಂತಕ್ಕೆ ಮೋದಿ ಸಂತಾಪವನ್ನು ಸೂಚಿಸಿದ್ದಾರೆ. ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ. 2 ಲಕ್ಷ ರೂಪಾಯಿ ಪರಿಹಾರ ನೀಡೋದಾಗಿ ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳಿಗೆ 50,000 ರೂಪಾಯಿ ನೀಡೋದಾಗಿ ಘೋಷಣೆ ಮಾಡಿದ್ದಾರೆ. ಇದೆಲ್ಲದರ ನಡುವೆ ಒಂದೇ ಒಂದು ನಿಟ್ಟುಸಿರು ಬಿಡುವ ಸುದ್ದಿ, ಪವಾಡದ ರೀತಿ ಬಚಾವಾಗಿರೋದು 40 ಶಾಲಾ ಮಕ್ಕಳುಗಳು. ಶಿರಾ ಹಿರಿಯೂರು ರಾಷ್ಟ್ರೀಯ ಹೆದ್ದಾರಿ ಅಪಘಾತದ ಪ್ರಕರಣದಲ್ಲಿ ಪವಾಡ ಸದೃಶ ರೀತಿಯಲ್ಲಿ 40 ಶಾಲಾ ಮಕ್ಕಳು ಬಚಾವಾಗಿದ್ದಾರೆ. ಬೆಂಗಳೂರಿನ ದಾಸರಹಳ್ಳಿಯಿಂದ ದಾಂಡೇಲಿಗೆ ಪ್ರವಾಸವನ್ನು ಹೊರಟಿದ್ರು. ಇವರ ಬಸ್ಸೇ ಮುಂದೆ ಸಾಗ್ತಾ ಇದ್ದಿದ್ದು. ಆದರೆ ಇನ್ನೇನು ಈ ಅಪಘಾತ ಸಂಭವಿಸೋದಕ್ಕಿಂತ ಸ್ವಲ್ಪ ಮುಂಚೆ ಈಗ ಸುಟ್ಟು ಕರಕಲಾಗಿದೆಯಲ್ಲ, ಈ ಬಸ್ನವರು ಈ ಮಕ್ಕಳ ಶಾಲಾ ಬಸ್ನನ್ನು ಓವರ್ಟೇಕ್ ಮಾಡಿ ಮುಂದಕ್ಕೆ ಹೋಗಿದ್ರಂತೆ. ಸೊ ಆ ಕಾರಣಕ್ಕೆ ಆ ಬಸ್ಸಿಗೆ ಡಿಕ್ಕಿ ಸಂಭವಿಸಿದೆ. ಸೊ ಈ ಬಸ್ಸು ಒಂದು 18 ಮೀಟ್ರ್ ದೂರದಲ್ಲಿ ಇದ್ವಿ ಅಂತ ಹೇಳ್ತಾ ಇದ್ರು. ಇಲ್ಲಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗಿದ್ದರಿಂದ ಈ ಬಸ್ಸು ಚರಂಡಿಗೆ ವಾಲಿತ್ತಂತೆ. ಹಾಗಾಗಿ ಯಾವುದೇ ರೀತಿಯಾದಂಥ ಸಮಸ್ಯೆ ಮಕ್ಕಳಿಗೆ ಆಗಿಲ್ಲ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇನ್ನು ದುರಂತಕ್ಕೆ ಒಳಗಾದ ಬಸ್ಸು ನಿನ್ನೆ ರಾತ್ರಿ 8:45 ಸುಮಾರಿಗೆ ಬೆಂಗಳೂರಿನ ಆನಂದರಾವ್ ಸರ್ಕಲ್ ಬಳಿಗ ಸೀ ಬರ್ಡ್ ಟ್ರಾವೆಲ್ ಕಚೇರಿಯಿಂದ ಹೊರಟಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಈ ಸರ್ಕಲ್ ಬಳಿ ಸುಮಾರು 9 ಮಂದಿ ಪ್ರಯಾಣಿಕರು ಬಸ್ ಹತ್ತಿದ್ರು. ಅದರ CCTV ವಿಜುವಲ್ಸ್ಗಳೆಲ್ಲ ಇವಾಗ ಸಿಗ್ತಾ ಇದೆ. ಇದು 8:45 ಸುಮಾರಿಗೆ ಬೆಂಗಳೂರಿಂದ ಹೊರಟಿದ್ದಂಥ ಬಸ್ಸು ಇದಾಗಿತ್ತು. ಇಲ್ಲಿ ಆನಂದರಾವ್ ಸರ್ಕಲ್ ಬಳಿ 9 ಮಂದಿ ಪ್ರಯಾಣಿಕರು ಇಲ್ಲಿಂದ ಹತ್ತಿದ್ರು ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ IGP ರವಿಕಾಂತೇಗೌಡ ಅವರು ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಏನೇನಾಗಿದೆ, ಸದ್ಯದ ಸಿಚುವೇಶನ್ಸ್ ಏನೇನಿದೆ ಅಂತ. ಇನ್ನು ಭೀಕರ ಅಪಘಾತಕ್ಕೆ ತುರ್ತಾಗಿರುವ ಸೀ ಬರ್ಡ್ ಬಸ್ನ ತೆರವು ಕಾರ್ಯಾಚರಣೆಯಲ್ಲಿ ಅಗ್ನಿಶಾಮಕ ದಳ ಮತ್ತು ಜಿಲ್ಲಾ ಪೊಲೀಸರು ತೊಡಗಿದ್ದಾರೆ. ಕೆಲವು ಕಾರ್ಯಾಚರಣೆಗಳು ಮಾಡೋದಿತ್ತು, ಅವುಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಬಸ್ ಕ್ಲೀನರ್ ಮೊಹಮ್ಮದ್ ಸಲೀಂ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರಿಗೇನು ಹೇಳಿದ್ದಾರೆ ಅಂದರೆ, ಅಪಘಾತವಾದ ಸೀ ಬರ್ಡ್ ಬಸ್ನ ಕ್ಲೀನರ್ ಇವರು, ನಾನು ಮಲಗಿದ್ದೆ ಈ ಘಟನೆ ಆಗ್ತಾ, ಬಸ್ ಅಪಘಾತವಾದ ರಭಸಕ್ಕೆ ಗ್ಲಾಸ್ ಹೊಡೆದು ಹೊರಗೆ ಬಿದ್ದಿದ್ದೆ. ಏನಾಗಿದೆ ಅಂತ ಗೊತ್ತಾಗಲಿಲ್ಲ, ನನಗೆ ಕೈಗೆ ಅಷ್ಟೇ ಗಾಯ ಆಗಿದೆ. ಅಪಘಾತದಲ್ಲಿ ನಾನು ಬಸ್ನಿಂದ ಹೊರಗೆ ಬಿದ್ದಿದ್ದೆ ಅಂತ ಮೊಹಮ್ಮದ್ ಸಲೀಂ ಪ್ರತಿಕ್ರಿಯೆ ಕೊಟ್ಟಿರೋದು. ಏನಾಯಿತು ಅನ್ನೋದೇ ನನಗೆ ಗೊತ್ತಿಲ್ಲ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ನಾನು ಈ ಅಪಘಾತ ಆದಾಗ ಹೊರಗಡೆ ಬಿದ್ದಿದ್ದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬದುಕಿ ಬಂದ ಬಸ್ ಚಾಲಕ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರಿಗೇನು ಹೇಳ್ತಾ ಇದ್ದಾರೆ ಅಂದರೆ, ಬಸ್ ಅಪಘಾತದಲ್ಲಿ ಬದುಕಿ ಬಂದಂಥ ಚಾಲಕ ಮೊಹಮ್ಮದ್ ರಫೀಕ್, ನಾನು ಚಾಲನೆ ಮಾಡುವಾಗ ವೇಗವಾಗಿ ಲಾರಿ ಬಂತು, ಅದನ್ನು ತಪ್ಪಿಸೋಕೆ ನಾನು ಹೋದಾಗ ಪಕ್ಕದಲ್ಲಿ ಇನ್ನೊಂದು ಬಸ್ ಬಂತು, ಲಾರಿಯವನ ಡೀಸೆಲ್ ಟ್ಯಾಂಕಿಗೆ ಬಂದು ಗುದ್ದಿದ್ದಾನೆ, ನನಗೆ ಆ ಕ್ಷಣದಲ್ಲಿ ಏನಾಯಿತು ಅಂತ ಗೊತ್ತಾಗಲಿಲ್ಲ ಅಂತ ಡ್ರೈವರ್ ಮೊಹಮ್ಮದ್ ರಫೀಕ್ ಹೇಳಿದ್ದಾನೆ. ಇನ್ನು ಬಸ್ನ ಡ್ರೈವರ್ ಮತ್ತು ಕ್ಲೀನರ್ ಪ್ರಾಣಾಪಾಯದಿಂದ ಇದರಲ್ಲಿ ಪಾರಾಗಿರುವಂಥದ್ದು. ಡ್ರೈವರ್ ಮೊಹಮ್ಮದ್ ರಫೀಕ್ ಕೈ ಕಾಲು ಮುರಿದಿರೋದ್ರ ಬಗ್ಗೆ ಮಾಹಿತಿ ಇದೆ. ಕ್ಲೀನರ್ ಸಾದಿಕ್ ಕಾಲು ಮೃತವಾಗಿದೆ. ಕಂಟೈನರ್ ಗುದ್ದಿದ ರಭಸಕ್ಕೆ ಬಸ್ನಿಂದ ಹೊರಗೆ ಬಿದ್ದಿದ್ದು ಸಾದಿಕ್, ಇಬ್ಬರೂ ಪ್ರಾಣಾಪಾಯದಿಂದ ಪಾರಾಗಿದೆ. ಇನ್ನು ಬಸ್ನಲ್ಲಿದ್ದಂಥ ಪ್ರಯಾಣಿಕರ ಮಾಹಿತಿ ನೋಡೋದಾದರೆ ಯಾರೆಲ್ಲ ಇದ್ದರು ಅಂತ, ಎಲ್ಲೆಲ್ಲಿಗೆ ತೆರಳ್ತಾ ಇದ್ರು ಅಂತ. ಅನಿರುದ್ಧ್ ಬ್ಯಾನರ್ಜಿ, ಇವರು ಗೋಕರ್ಣಕ್ಕೆ ತೆರಳ್ತಾ ಇದ್ರು. ಪ್ರಯಾಣ ಅಮೃತ, ಇವರು ಗೋಕರ್ಣಕ್ಕೆ ತೆರಳ್ತಾ ಇದ್ರು. ಇಶಾ, ಇವರು ಗೋಕರ್ಣ. ಸುರ್ಜಾ, ಇವರು ಗೋಕರ್ಣ. ಮಾನಸ ಕೂಡ ಗೋಕರ್ಣ. ಮಿಲನ, ಇವರು ಗೋಕರ್ಣ. ಹೇಮರಾಜ್ ಕುಮಾರ್ ಗೋಕರ್ಣಕ್ಕೆ ಹೋಗ್ತಾ ಇದ್ರು. ಕಲ್ಪನಾ ಪ್ರಜಾಪತಿ, ಇವರು ಗೋಕರ್ಣಕ್ಕೆ ತೆರಳ್ತಾ ಇದ್ರು. ಶಶಿಕಾಂತ್ ಎಂ ಅವರು ಕೂಡ ಗೋಕರ್ಣಕ್ಕೆ ತಲುಪಬೇಕಾಗಿತ್ತು. ವಿಜಯ್ ಭಂಡಾರಿ ಅವರು ಕುಮಟಕ್ಕೆ. ನವ್ಯ ಅವರು ಗೋಕರ್ಣಕ್ಕೆ. ಅಭಿಷೇಕ್ ಅವರು ಗೋಕರ್ಣಕ್ಕೆ. ಕಿರಣ್ ಪೈ ಅವರು ಗೋಕರ್ಣಕ್ಕೆ. ಕೀರ್ತನ್ ಎಂ ಅವರು ಗೋಕರ್ಣಕ್ಕೆ. ಆಮೇಲೆ ನಂದಿತಾ GP, ಇವರು ಕೂಡ ಗೋಕರ್ಣಕ್ಕೆ. ದೇವಿಕಾ, ಮೇಘರಾಜ್, ಮಸ್ರತ್ ಉನ್ನೀಸ್, ಸಯ್ಯರ್, ಜಮೀರ್, ಗೌಸ್, ಗಗನೇಶ್ರೀ, ರಶ್ಮಿ ಮಹಲೆ, ರಕ್ಷಿತಾ R, ಇದರಲ್ಲಿ ಒಂದಿಬ್ಬರು ಕುಮಟಾಗೆ, ಇನ್ನಿಬ್ಬರು ಶಿವಮೊಗ್ಗಕ್ಕೆ, ಮತ್ತೆಲ್ಲ ಗೋಕರ್ಣಕ್ಕೆ.